ನಮಸ್ಕಾರ ವೀಕ್ಷಕರೇ, ಅನಿಲ್ ಲೋನ್ ಚಾನಲ್ಗೆ ನಿಮಗೆ ಸ್ವಾಗತ. 11 ಏಪ್ರಿಲ್ 2016ರಲ್ಲಿ ನಡೆದಂತಹ RRB NTPC ಪರೀಕ್ಷೆ ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೆ. ಅದರಲ್ಲೂ ಮೆಂಟಲ್ ಎಬಿಲಿಟಿನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಈ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತಹ 2 ವಿಡಿಯೋಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಬಹುದು. ಮತ್ತು ನಿಮ್ಗೆ ಇಲ್ಲಿ ಏನಾದರೂ ಸಂಶಯಗಳಿದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಮೇಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಆ ಡಿಸ್ಕ್ರಿಪ್ಷನ್ನ ಮೇಲ್ ID ತೊಗೊಂಡು ನೀವು ನನಗೆ ಪ್ರಾಬ್ಲಮ್ನ ಮೇಲ್ ಮಾಡ್ಬೋದು. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ವಿಚ್ ಇಸ್ ದ ಕರೆಕ್ಟ್ ಅಸೆಂಡಿಂಗ್ ಆರ್ಡರ್ ಆಫ್ ದ ಗಿವನ್ ನಂಬರ್ ಅಂತ ಕೇಳಿದ್ದಾರೆ. ಈ ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿ ಬರೀಬೇಕು, ಅಂದರೆ ಚಿಕ್ಕದರಿಂದ ದೊಡ್ಡದಾಗಿ. ಇಲ್ಲಿ ನೋಡ್ಬೋದು, ನಿಮಗೆ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ 2/3, 5/6, 3/4 ಅನ್ನೋದು ಕಾಮನ್ ಆಗಿದೆ. ಹಾಗಾಗಿ ನೀವೇನು ಮಾಡ್ಬೋದು, ಫಸ್ಟ್ ಇದನ್ನು 3ರಲ್ಲಿ ಯಾವ್ದು ದೊಡ್ಡದು ಅಂತ ನೀವು ಕಂಡುಹಿಡ್ಕೋಬೇಕಾಗತ್ತೆ. ಏನು ಕೊಟ್ಟಿದ್ದಾರೆ ನೋಡಿ, 2/3, 5/6 ಆ್ಯಂಡ್ 3/4. ಕಾಮನ್ ಮೆಥಡಲ್ಲಿ ನೀವೇನು ಮಾಡಬೇಕಾಗತ್ತೆ, ಈ 3, 6 ಮತ್ತು 4ಗೆ LCMನ ತೊಗೋಬೇಕಾಗತ್ತೆ. ಆನಂತರ ಮೇಲ್ಗಡೆ ನೀವು LCMನ ಸಾಲ್ವ್ ಮಾಡಿದಾಗ ಎಲ್ಲ ಫ್ರ್ಯಾಕ್ಷನ್ಸ್ಗಳು ಒಂದೇ ಡಿನಾಮಿನೇಟರ್ಗೆ ಕನ್ವರ್ಟ್ ಆಗುತ್ತೆ. ಆವಾಗ ಮೇಲ್ಗಡೆ ಎಲ್ಲಿ ಜಾಸ್ತಿ ಇರುತ್ತೋ, ಅಂದರೆ ನ್ಯೂಮರೇಟರ್ ಎಲ್ಲಿ ಜಾಸ್ತಿ ಇರುತ್ತೋ ಅದು ಹೈಯೆಸ್ಟ್ ಆಗಿರುತ್ತೆ, ಯಾವುದು ಕಡಿಮೆ ಇರುತ್ತೋ ಅದು ಲೋಯೆಸ್ಟ್ ಆಗಿರುತ್ತೆ. ಸೊ ಈಗ 3, 6 ಮತ್ತು 4ಗೆ ನಾನು LCMನ ತೊಗೊಂಡ್ರೆ ಏನು ಬರುತ್ತೆ ನೋಡಿ, 2ಇಂದ ಫಸ್ಟಿಗೆ ನಾನು ಡಿವೈಡ್ ಮಾಡ್ತೀನಿ. 3 2ಇಂದ ಡಿವೈಡ್ ಆಗೋಲ್ಲ, ಹಾಗಾಗಿ ಹಾಗೆ ಬರ್ಕೋತಾ ಇದ್ದೀನಿ. 2 2s are 4, 2 3s are 6. ಅದೇ ರೀತಿ 3ಇಂದ ಮಾಡಿದ್ರೆ 2 1. ಸೊ 2 3 ಮತ್ತು 2 ಉಳಿತು. ಸೊ ದಟ್ ಈಸ್ 3 2s are 6, 6 2s are 12. 12 ಏನಾಯಿತು, LCM ಆಯಿತು. 12 LCM ಆಯಿತು ಅಂದಾಗ, ಸೊ ಫಸ್ಟಿಗೆ ಏನಾಗುತ್ತೆ, 3 4s are 12, 4 2s are 8. ಮೊದಲನೇ ಫ್ರ್ಯಾಕ್ಷನ್ 8/12. ಎರಡನೇ ಫ್ರ್ಯಾಕ್ಷನ್ ಏನಾಗುತ್ತೆ, 6 2s are, ಸೊ ದಟ್ ಈಸ್ 5 10s are. ಮೂರನೇ ಫ್ರ್ಯಾಕ್ಷನ್ ಏನಾಗುತ್ತೆ, 4 3s are, 3 3s are 9. ಇದರಲ್ಲಿ ಹೈಯೆಸ್ಟ್ ಯಾವುದು, 10/12 ಅನ್ನೋದು. ಸೊ ಹಾಗಾಗಿ 10/12 ಅನ್ನೋದು ಹೈಯೆಸ್ಟು. ಅಂದರೆ 10/12 ಯಾವುದಿರೋದು, 5/6. ಸೊ 5/6 ಇಸ್ ದ ಹೈಯೆಸ್ಟ್. 9/12 ಅನ್ನೋದು ಸೆಕೆಂಡ್ ಹೈಯೆಸ್ಟು. ಅದು ಯಾವುದಕ್ಕೆ ಬಂದಿದೆ, 3/4ಗೆ ಬಂದಿದೆ. ಹಾಗಾಗಿ ಸೆಕೆಂಡ್ 3/4. ಕಡಿಮೆ ಯಾವುದು ಅಂದರೆ 8/12. ಸೊ ಹಾಗಾಗಿ 2/3. ಸೊ ಎಕ್ಸಾಕ್ಟ್ ಅಸೆಂಡಿಂಗ್ ಆರ್ಡರ್ ಯಾವುದು ಅಂದರೆ 2/3, 3/4 ಆ್ಯಂಡ್ 5/6. ಅದು ಯಾವುದ್ರಲ್ಲಿದೆ ನೋಡಿ, 2/3, 3/4 ಆ್ಯಂಡ್ 5/6 ಆಪ್ಷನ್ ಸಿನಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಈ ರೀತಿ ನೀವು ಮಾಡಬಹುದು. ಇದಕ್ಕಿಂತ ಈಸಿ ವೇನಲ್ಲೂ ಕೂಡ ನೀವು ಮಾಡಬಹುದು. ಹೇಗೆ ಅಂತ ನೋಡೋಣ. 2/3 ಇದೆ, 5/6 ಇದೆ, 3/4 ಇದೆ. ಫಸ್ಟಿಗೆ ನಾನು ಈ ಎರಡು ಫ್ರ್ಯಾಕ್ಷನನ್ನು ಕಂಪೇರ್ ಮಾಡ್ತೀನಿ. ಸೊ 6ಇಂದ 2ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 6 2s are 12. ಬಂದಂಥ ಉತ್ತರನ ನಾನು ಇಲ್ಲಿ ಕೆಳಗಡೆ ಬರ್ಕೋತೀನಿ. ಅದೇ ರೀತಿ 3 × 5 ಮಾಡ್ತೀನಿ. 3 5s are 15. ಅದನ್ನು ಬಂದಂಥ ಉತ್ತರನ ಇಲ್ಲಿ ಬರ್ಕೋತೀನಿ. ಇವೆರಡರಲ್ಲಿ 12 ದೊಡ್ಡದ 15 ದೊಡ್ಡದ ಅಂತ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. 15 ದೊಡ್ಡದು. ಹಾಗಾಗಿ 5/6 2/3ಗಿಂತ ದೊಡ್ಡದು. ಸೊ 5/6 2/3ಗಿಂತ ದೊಡ್ಡದು ಅಂತ ನಿಮಗೆ ಗೊತ್ತಾಗಿದೆ. ಅದೇ ರೀತಿ ಇವೆರಡಕ್ಕೆ ಕಂಪೇರ್ ಮಾಡ್ತೀರಾ. ಈಗ ಮಾಡಿದಾಗ 4 5s are 20, 6 3s are 18. ಸೊ ಇದು ದೊಡ್ಡದು. ಸೊ 3/4ಗಿಂತ 5/6 ದೊಡ್ಡದು. ಅಲ್ಲಿಗೆ 5/6 ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಅಂತ ನಿಮಗೆ ಗೊತ್ತಾಯಿತು. ಉಳ್ಕೊಂಡ್ರದ್ದು ಯಾವುದು ಅಂತ ಅಂದರೆ 3/4 ಮತ್ತು 2/3. ಸೊ 2/3 ಮತ್ತು 3/4 ಉಳ್ಕೊಂಡಿದೆ. ಸೊ ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 4 2s are 8, 3 3s are 9. ಸೊ ಹಾಗಾಗಿ ಇದರಲ್ಲಿ ದೊಡ್ಡದು ಯಾವುದು, 9. ಅಂದ್ರಿಗೆ 3/4 ಅನ್ನೋದು ದೊಡ್ಡದಾಗಿರುತ್ತೆ. ಸೊ 3/4ಗಿಂತ 2/3 ಚಿಕ್ಕದು. ಸೊ 2/3ಗಿಂತ 3/4 ದೊಡ್ಡದು, 3/4ಗಿಂತ 5/6 ದೊಡ್ಡದು. ಸೊ ಇದು ಅಸೆಂಡಿಂಗ್ ಆರ್ಡರ್ ಆಗಿರುತ್ತೆ. ಸೊ ಅದು ಕೂಡ ಆಪ್ಷನ್ ಸಿನಲ್ಲಿದೆ. ಈ ರೀತಿ ನೀವು ಎರಡರಲ್ಲಿ ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ಮುಂದಿನ ಪ್ರಶ್ನೆ, ಇಫ್ tan A is equal to 15/18 ಆ್ಯಂಡ್ tan B is equal to 7/24, ದೆನ್ cos A plus B is equal to how much ಅಂತ ಪ್ರಶ್ನೆ ಇದೆ. ಈಗ tan A ಏನು ಅಂತ ಗೊತ್ತಿದೆ, tan B ಏನು ಅಂತ ಕೊಟ್ಟಿದ್ದಾರೆ. cos A plus B ಫಾರ್ಮುಲಾನ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಸೊ cos A plus B ಫಾರ್ಮುಲಾ ಏನು ಹೇಳುತ್ತೆ, cos A
ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಸೊ ಇಲ್ಲಿ ಕೊಟ್ಟಿರೋದು ಟ್ಯಾನು, ಬಟ್ ನಮಗೆ ಇಲ್ಲಿ ಕಾಸ್ ಮತ್ತು ಸೈನ್ ಬೇಕು ಅಂತ ಇದೆ. ಹಾಗಾಗಿ ಟ್ಯಾನಲ್ಲಿರೋದನ್ನು ನಾವು ಕಾಸ್ ಮತ್ತು ಸೈನಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಗೊತ್ತು ಟ್ಯಾನ್ ತೀಟಾ ಅಂದರೆ ಏನು, ಅಥವಾ ಟ್ಯಾನ್ ಆ್ಯಂಗಲ್, ಸಮ್ ಆ್ಯಂಗಲ್ ಅಂದರೆ ಏನು, ಅದು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ನಿಮಗೆ ಗೊತ್ತಿದೆ. ಆಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಆ್ಯಂಗಲ್ನ ನೀವು ಇಲ್ಲಿ ಕನ್ಸಿಡರ್ನ ಮಾಡಿದ್ರೆ, ಸೊ ಆಪೋಸಿಟ್ ಯಾವುದಾಗಿರುತ್ತೆ, ಇದು ಅಪೋಸಿಟ್ ಆಗಿರುತ್ತೆ. ಅಲ್ಲಿ ನಾನು 15 ಅಂತ ಬರ್ಕೋತೀನಿ. ಸೊ ಇದು ಟ್ಯಾನ್ ಎಗೆ ಸಂಬಂಧಪಟ್ಟಂತಹ ಒಂದು ಟ್ರಯಾಂಗಲ್, ಇದು ಟ್ಯಾನ್ ಬಿಗೆ ಸಂಬಂಧಪಟ್ಟಂಥ ಒಂದು ಟ್ರಯಾಂಗಲ್ಲು. ಸೊ ಅಪೋಸಿಟ್ಗೆ 15 ಬರ್ಕೋತೀನಿ, ಅಡ್ಜಸೆಂಟಿಗೆ 8 ಬರ್ಕೋತೀನಿ. ಸೊ ಹೈಪೋಟೆನನ್ಸಿಗೆ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ. ಅದನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಪೈಥಾಗೋರಸ್ ಥಿಯರಮ್ ಗೊತ್ತಿದೆ. ಸೊ ಸ್ಕ್ವೇರ್ ಆಫ್ ದಿ ಅದರ್ ಸೈಡ್ಸ್ ಶುಡ್ ಬಿ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದಿ ಹೈಪೋಟೆನನ್ ಸೈಡ್ ಅನ್ನೋದು ಗೊತ್ತಿದೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋತೀರಾ. ಸೊ ಸ್ಕ್ವೇರ್ ರೂಟ್ ಆಫ್ 15 ಸ್ಕ್ವೇರ್ ಇಸ್ 225 ಪ್ಲಸ್ 8 ಸ್ಕ್ವೇರ್ ಇಸ್ 64. ಇವೆರಡನ್ನು ಆ್ಯಡ್ ಮಾಡಿದ್ರೆ ಸೊ 289 ಬರುತ್ತೆ. ಸೊ 289 ಅಂದರೆ 17. ಸೊ ಸ್ಕ್ವೇರ್ ರೂಟ್ ಆಫ್ 289ಗೆ 17 ಬರುತ್ತೆ. ಹಾಗಾಗಿ ಅನದರ್ ಸೈಡ್ ಏನಾಗಿರುತ್ತೆ, 17 ಆಗಿರುತ್ತೆ. ಸೊ 17 ಅಂತ ವ್ಯಾಲ್ಯೂ ಕಂಡು ಹಿಡ್ಕೋತೀರ. ಅದೇ ರೀತಿ ಟ್ಯಾನ್ ಬಿ ಬಂದಾಗ ಅಪೋಸಿಟ್ ವ್ಯಾಲ್ಯೂ 7, ಅಡ್ಜಸೆಂಟ್ ವ್ಯಾಲ್ಯೂ 24. ಸೊ ಇದಕ್ಕೂ ಕೂಡ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದಾಗ 7 ಸ್ಕ್ವೇರ್ ಇಸ್ 49 ಪ್ಲಸ್ 24 ಸ್ಕ್ವೇರ್ ಇಸ್ 576. ದಟ್ ಈಸ್ ಈಕ್ವಲ್ ಟು 625. 625 ಅಂದರೆ ಸ್ಕ್ವೇರ್ ರೂಟ್ ಆಫ್ 625 ಅಂದರೆ 25. ಸೊ ಇಲ್ಲಿ ಹೈಪೋಟೆನನ್ಸ್ ಏನಾಗಿರುತ್ತೆ, 25 ಆಗಿರುತ್ತೆ. ಸೊ ಕಾಸ್ ಥೀಟಾ ಅಂದರೆ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅದೇ ರೀತಿ ಸೈನ್ ಥೀಟಾ ಅಂದರೆ ಏನು, ಅಪೋಸಿಟ್ ಬೈ ಹೈಪೋಟೆನಸ್. ಇದನ್ನು ಯೂಸ್ ಮಾಡಿಕೊಂಡು ನೀವೀಗ ಕಾಸು ಮತ್ತು ಸೈನ್ ವ್ಯಾಲ್ಯೂಸ್ಗಳನ್ನ ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಕಾಸ್ ಎ ಅಂದರೆ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂದರೆ ಇಲ್ಲಿ 8, ಹೈಪೋಟೆನಸ್ ಅಂದರೆ 17. ಅದೇ ರೀತಿ ಸೈನ್ ಎ ಅಂದರೆ ಏನು, ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಅಂದರೆ 15, ಹೈಪೋಟೆನಸ್ ಅಂದರೆ 17. ಅದೇ ರೀತಿ ಕಾಸ್ ಬಿ ಅಂದರೆ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್, ದಟ್ ಈಸ್ 24 ಡಿವೈಡೆಡ್ ಬೈ 25. ಅದೇ ಥರ ಸೈನ್ ಬಿ ಅಂದರೆ ಏನು, ಆಪೋಸಿಟ್ ಬೈ ಹೈಪೋಟೆನಸ್, ದಟ್ ಈಸ್ 7 ಬೈ 25. ಈಗ ಕಾಸ್ ಎ ಕಾಸ್ ಬಿ ಸೈನ್ ಎ ಸೈನ್ ಬಿ ವ್ಯಾಲ್ಯೂ ಸಿಕ್ತು. ಅದನ್ನು ಈ ಫಾರ್ಮುಲಾಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಅದನ್ನೆಲ್ಲಿ ಬರ್ಕೋತೀನಿ, ಕಾಸ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಅಂದರೆ 18 ಬೈ 17 ಇಂಟು ಕಾಸ್ ಬಿ ಅಂದರೆ 24 ಡಿವೈಡೆಡ್ ಬೈ 25 ಮೈನಸ್ ಸೈನ್ ಎ ಅಂದಾಗ 15 ಡಿವೈಡೆಡ್ ಬೈ 17 ಇಂಟು ಸೈನ್ ಬಿ ಅಂದಾಗ 7 ಡಿವೈಡೆಡ್ ಬೈ 25. ಸೊ ಇಲ್ಲಿ 17 ಇಂಟು 25 17 ಇಂಟು 25 ಕಾಮನ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, 1 ಡಿವೈಡೆಡ್ ಬೈ 17 ಇಂಟು 25ನ ಹೊರಗಡೆ ತೆಗಿತಾ ಇದ್ದೀನಿ. ಸೊ ಈಗ ಒಳಗಡೆ ಏನು ಉಳಿಯುತ್ತೆ, 8 ಇಂಟು 24 ಮೈನಸ್ 15 ಇಂಟು 7 ಉಳಿಯುತ್ತೆ. 24 8 192 ಮೈನಸ್ 15 7 105 ಇಷ್ಟು ಉಳಿಯುತ್ತೆ. ಸೊ 192ಇಂದ 105ನ ಮೈನಸ್ ಮಾಡಿದ್ರೆ 87 ಉಳಿಯುತ್ತೆ. ಅದೇ ರೀತಿ 17 ಇಂಟು 25ನ ಮಾಡಿದ್ರೆ 425 ಬರುತ್ತೆ. ಸೊ ಹಾಗಾಗಿ 87 ಡಿವೈಡೆಡ್ ಬೈ 425 ಅನ್ನೋದು ಸರಿಯಾದಂತಹ ಉತ್ತರ.
ಅದು ಆಪ್ಷನ್ 1ನಲ್ಲಿದೆ 87/425. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಇದು ನೀವು ಹೆಚ್ಚು ಪ್ರಾಕ್ಟೀಸ್ನ ಮಾಡಿದರೆ ಇದನ್ನು ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಆಲ್ಮೋಸ್ಟ್ ಒಂದು 60 ಸೆಕೆಂಡ್ಸ್ ಟೈಮ್ ನಿಮಗೆ ಈ ಪ್ರಾಬ್ಲಮ್ಗೆ ನಿಮಗೆ ಟೈಮ್ ಬೇಕಾಗ್ಬೋದು, ಆದರೆ ಹೆಚ್ಚು ಪ್ರಾಕ್ಟೀಸ್ನ ಮಾಡಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ 8⁻²/3 = ಹೌ ಮಚ್ ಅಂತ ಇದೆ. ಸೊ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಫಸ್ಟ್ ಬರ್ಕೊಳ್ಳೋಣ. 8⁻²/3 ಅಂತ ಕೊಟ್ಟಿದ್ದಾರೆ. ನಾವು 8ನ್ನು ಹೇಗೆ ಬರ್ಕೋಬೋದು ನೋಡಿ. ಸೊ 2 × 2 × 2 ಅಂತ ಬರ್ಕೋಬೋದು. ದಟ್ ಈಸ್ 2³ ಸೊ 8 ಜಾಗದಲ್ಲಿ ಏನು ಬರಿಬೋದು 2³ ಅಂತ ಬರಿಬೋದು. ಸೊ ನಾನೇನು ಮಾಡ್ತಾಯಿದ್ದೀನಿ 2⁻³ ಪವರ್ 2/3 ಅಂತ ಬರಿಬೋದು. ಸೊ ನಿಮಗೆ ಗೊತ್ತು a⁻m n ಅಂತ ಇದ್ದರೆ ಏನಂತ ಬರ್ಕೋಬೋದು a⁻m × n ಅಂತ ಬರ್ಕೋಬೋದು. ಅದೇ ರೀತಿ 2⁻³ 2/3 ಇರೋದ್ರಿಂದ 2⁻³ × 2/3 ಅಂತ ಬರ್ಕೋಬೋದು. ಸೊ 3 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ 2⁻² ಉಳಿಯುತ್ತೆ. ಸೊ 2⁻² ಅಂದರೆ 4. ಹಾಗಾಗಿ ಆಪ್ಷನ್ ಸಿ 4 ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಮಿಸ್ ಕವಿತಾ ಬಾರೋಡ್ ₹950 at 6% per annum simple interest. ವಾಟ್ ಅಮೌಂಟ್ ವಿಲ್ ಶಿ ಪೇ ಟು ಕ್ಲಿಯರ್ ದ ಡೆಬಿಟ್ ಆಫ್ಟರ್ 4 years ಅಂತ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಕೇಳಿರೋದು ವಾಟ್ ಅಮೌಂಟ್ ಅಂತ. ಸೊ ಸಿಂಪಲ್ ಇಂಟ್ರೆಸ್ಟಲ್ಲಿ ಅಮೌಂಟ್ ಫಾರ್ಮುಲಾ ಏನು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಇವೆರಡನ್ನು ಸೇರಿದ್ರೆ ನಾವು ಅಮೌಂಟ್ ಅಂತ ಹೇಳ್ತೀವಿ. ಹಾಗಾಗಿ ಅಂದರೆ ಅಸಲು ಪ್ಲಸ್ ಬಡ್ಡಿಯನ್ನು ಸೇರಿದ್ರೆ ನಾವು ಅಮೌಂಟ್ನ ಕೊಡಬೇಕಾಗತ್ತೆ, ಟೋಟಲ್ ಅಮೌಂಟು. ಸೊ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಡಿವೈಡೆಡ್ ಬೈ 100. ನಿಮಗೆ ಪ್ರಿನ್ಸಿಪಲ್ ಗೊತ್ತು ₹950, ಪರ್ಸೆಂಟೇಜ್ ಗೊತ್ತು ದಟ್ ಮೀನ್ಸ್ ರೇಟ್ ಗೊತ್ತು, ರೇಟ್ ಆಫ್ ಇಂಟ್ರೆಸ್ಟು 6%, ಟೈಮ್ ಗೊತ್ತು 4 years. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ 950 ಪ್ಲಸ್ 950 ಇಂಟು ಟೈಮ್ ಎಷ್ಟು 4 ಇಂಟು R6 ಡಿವೈಡೆಡ್ ಬೈ 100. ದಟ್ ಈಸ್ ಈಕ್ವಲ್ ಟು ಇಲ್ಲಿ 950 ಕಾಮನ್ ಆಗಿರೋದ್ರಿಂದ ಹೊರಗೆ ತೆಗಿತೀನಿ. ಏನು ಉಳಿಯುತ್ತೆ ಒಳಗಡೆಗೆ 1 + 4 × 6 ಉಳಿಯುತ್ತೆ. ದಟ್ ಈಸ್ 1 + 24 ಡಿವೈಡೆಡ್ ಬೈ 100 ಉಳಿಯುತ್ತೆ. ದಟ್ ಈಸ್ ಈಕ್ವಲ್ ಟು 950 100 ಎಲ್ಸಿಯಮ್ ತೆಗೆದ್ರೆ 100 + 24 ಡಿವೈಡೆಡ್ ಬೈ 100 ಬರುತ್ತೆ. ಸೊ ಇಲ್ಲಿ ನಾನು 10 ಕ್ಯಾನ್ಸಲ್ ಮಾಡ್ತೀನಿ. 5 2s 5 19s ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಸೊ 19 ಇಂಟು ಸೊ 100 + 24 ಈಸ್ 124 ಡಿವೈಡೆಡ್ ಬೈ 2 ಹಾಗೆ ಉಳಿದಿದೆ. ಸೊ 2 1s 2 6 2 2s ದಟ್ ಈಸ್ 19 ಇಂಟು 62. ಈ ರೀತಿ ನಿಮಗೆ ಆನ್ಸರ್ ಬಂತು. ಸೊ 62 10s 620, 62 20s 1240 ಅಂತ ಬರುತ್ತೆ. ಇದು 62 × 20 ಮಾಡಿದಾಗ. ಸೊ 19 ಅಂದಾಗ ನೀವೇನು ಮಾಡಬೇಕು -62 ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಸೊ 8 7 1 1 ಸೊ 1178 ಅನ್ನೋದು ಆನ್ಸರ್ ಬರುತ್ತೆ. ಆಪ್ಷನ್ ಸಿನಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಡಿವೈಡ್ ₹368 ಇನ್ ದ ರೇಷಿಯೋ 1:5:8:9 ದ ರುಪೀಸ್ ಇನ್ ದ ರೆಸ್ಪೆಕ್ಟಿವ್ ರೇಷಿಯೋ ಆರ್ ಗಿವನ್ ಬೈ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ 1:5:8:9 ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ರೇಷಿಯೋ ವ್ಯಾಲ್ಯೂ ಎಷ್ಟು ಅಂತ ಲೆಕ್ಕ ಹಾಕಿದ್ರೆ 9 + 8 is 17, 17 + 5 is 22, 22 + 1 is 23. ಸೊ ಟೋಟಲ್ 23 ಭಾಗಗಳನ್ನಾಗಿ ನಾವು ಮಾಡಬೇಕು. ಯಾವುದನ್ನು ಈ ಕೊಟ್ಟಿರುವಂಥ ಹಣವನ್ನು ₹368. ಸೊ ಅದರಲ್ಲಿ 1 ಭಾಗವನ್ನು ಒಬ್ಬನಿಗೆ ಕೊಡಬೇಕು, 5 ಭಾಗವನ್ನು ಇನ್ನೊಬ್ಬನಿಗೆ ಕೊಡಬೇಕು, 8 ಭಾಗವನ್ನು ಇನ್ನೊಬ್ಬನಿಗೆ ಕೊಡಬೇಕು, 9 ಭಾಗವನ್ನು ಇನ್ನೊಬ್ಬನಿಗೆ ಕೊಡಬೇಕು. ಹಾಗಾಗಿ ಮೊದಲನೇ ಭಾಗ ನೋಡಿ 23ರಲ್ಲಿ 1 ಭಾಗವನ್ನು ಒಬ್ಬನಿಗೆ ಕೊಡಬೇಕಂತೆ. ಎಷ್ಟು ಅಮೌಂಟ್ನ ₹368.
ಅಲ್ವಾ. ಸೊ 23 1s 23 16s 368, ಯಾಕೆಂದರೆ 23 10s 230, 23 6 138. ಸೊ ಹಾಗಾಗಿ ಇವೆರಡನ್ನು ಆ್ಯಡ್ ಮಾಡಿದ್ರೆ 863, ಸೊ 368 ಬರುತ್ತೆ. ಸೊ ಹಾಗಾಗಿ 23 16s 368 ಅಂತ. ಅಲ್ಲಿಗೆ 1/23 ಇಂಟು 368 ಮಾಡಿದಾಗ 16 ಅಂತ ಬರುತ್ತೆ ಅಂತ ನಿಮಗೆ ಗೊತ್ತಾಗೋಯಿತು. ಸೊ ಫಸ್ಟು 16 ಯಾವ ಆಪ್ಷನಲ್ಲಿದೆ? ಎನಲ್ಲಿದೆ, ಬಿನಲ್ಲಿದೆ, ಸಿನಲ್ಲಿದೆ, ಡಿನಲ್ಲಿದೆ. ಸೊ ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಹಾಗಾಗಿ ಏನು ಮಾಡಬೇಕು, ಈ 16ಇಂದ ನೆಕ್ಸ್ಟು 5ಗೆ ಮಲ್ಟಿಪ್ಲೈ ಮಾಡಬೇಕು. 16 5s 80, 16 8s 128 ಆ್ಯಂಡ್ 16 9s 144. ಹಾಗಾಗಿ ಆಪ್ಷನ್ ಸಿನಲ್ಲಿ ಆ ಎಲ್ಲ ಆಪ್ಷನ್ಗಳು ಇದೆ ನೋಡಿ. ಸೊ ಹಾಗಾಗಿ 16 80 128 ಆ್ಯಂಡ್ 144 ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಇಫ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ 2400 ಆ್ಯಂಡ್ ದರ್ LCM ಇಸ್ 96, ದೆನ್ ದರ್ HCF ಇಸ್ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಇದ್ರ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ ಈಕ್ವಲ್ ಟು LCM ಇಂಟು HCF ಆಗಿರುತ್ತೆ. ಆ ಎರಡು ನಂಬರ್ನ LCM ಮತ್ತು HCFನ ಮಲ್ಟಿಪ್ಲೈ ಮಾಡಿದ್ರೆ ಆ ನಂಬರ್ಗಳ ಪ್ರಾಡಕ್ಟ್ ಎಷ್ಟು ಬರಬೇಕು ಅಂತಿರುತ್ತೋ ಅಷ್ಟೇ ಪ್ರಾಡಕ್ಟು ಬರುತ್ತೆ ಅನ್ನೋದು ಅರ್ಥ. ಹಾಗಾಗಿ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ 2400 ಕೊಟ್ಬಿಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು LCM 96 ಅಂತ ಕೊಟ್ಟಿದ್ದಾರೆ, HCF ಗೊತ್ತಿಲ್ಲ. ಹಾಗಾಗಿ X ಅಂತ ತೊಗೊಳ್ಳಿ HCFನ. ಇಲ್ಲಿ 96 ಮತ್ತು 2400 ಇದೆ. ಸೊ X ಇಸ್ ಈಕ್ವಲ್ ಟು 96ನ ಈ ಕಡೆ ತೊಗೊಂಡೋದ್ರೆ ಡಿವೈಡ್ ಆಗುತ್ತೆ. ಸೊ 2400 ಡಿವೈಡೆಡ್ ಬೈ 96. 4 2s 8, 4 4s 16, 4 6 24, 00, 24 1s 24 2s 48, 48 ಅಂದರೆ ಎಷ್ಟು ಉಳೀತು? 12 ಉಳೀತು, 120 ಆಯಿತು. ಸೊ 24 5s 120, ದಟ್ ಈಸ್ ಈಕ್ವಲ್ ಟು 25. ಸೊ ಹಾಗಾದರೆ HCF ಎಷ್ಟು? 25. ಈ 25 ಅದರಲ್ಲಿದೆ, ಆಪ್ಷನ್ ಡಿನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಈ ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೊಂಡಿರಬೇಕಾಗತ್ತೆ. ಸೊ ಜಸ್ಟ್ ಇದನ್ನು ಅಪ್ಲೈ ಮಾಡೋದು ಅಷ್ಟೇ. ಮುಂದಿನ ಪ್ರಶ್ನೆ, ರೀಡ್ ದ ಡೇಟಾ ಗಿವನ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಂತ ಇದೆ. ಇನ್ ಎ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್ 42 ಲೈಕ್ ಮ್ಯಾಥ್ಸ್, 32 ಲೈಕ್ ಇಂಗ್ಲೀಷ್, 12 ಲೈಕ್ ನೈದರ್ ಮ್ಯಾಥ್ಸ್ ನಾರ್ ಇಂಗ್ಲೀಷ್ ಅಂತ ಇದೆ. ಸೊ ಒಂದು ಕ್ಲಾಸ್ನಲ್ಲಿ 60 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 42 ಜನ ಮ್ಯಾಥ್ಸ್ನ ಇಷ್ಟಪಡ್ತಿದ್ದಾರೆ, 32 ಜನ ಇಂಗ್ಲೀಷ್ನ ಇಷ್ಟಪಡ್ತಿದ್ದಾರೆ, 12 ಜನ ಮ್ಯಾಥ್ಸ್ನಾಗಲಿ ಇಂಗ್ಲೀಷ್ನಾಗಲಿ ಎರಡನ್ನೂ ಇಷ್ಟಪಡ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಬೇಕಾಗತ್ತೆ, ಒಂದು ವೆನ್ ಡಯಾಗ್ರಾಮ್ನ ಬರ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಇದನ್ನು ಮ್ಯಾಥ್ಸ್ M ಅಂದ್ಕೊಳ್ಳಿ, ಇದನ್ನು ಇಂಗ್ಲೀಷ್ E ಅಂದ್ಕೊಳ್ಳಿ. ಟೋಟಲ್ ಸ್ಟೂಡೆಂಟ್ಸ್ 60. ಅದರಲ್ಲಿ 12 ಜನ ಯಾವುದನ್ನು ಇಷ್ಟಪಡ್ತಾ ಇಲ್ವಂತೆ. ಸೊ 12 ಮೆಂಬರ್ಸ್ ಯಾವುದನ್ನು ಇಷ್ಟಪಡ್ತಾ ಇಲ್ಲ ಅಂದಾಗ ಇಷ್ಟಪಡ್ತಿರೋ ಮಕ್ಕಳ ಸಂಖ್ಯೆ ಎಷ್ಟಾಗುತ್ತೆ? 60 ಮೈನಸ್ 12ನ ಮಾಡಬೇಕಾಗತ್ತೆ. ಮೈನಸ್ ಮಾಡಿದಾಗ 48 ಬರುತ್ತೆ. ಇನ್ನು 48 ಜನ ಸ್ಟೂಡೆಂಟಲ್ಲಿ ಇದನ್ನು ಇಷ್ಟಪಡ್ತಾ ಇದ್ದಾರೆ, ಮ್ಯಾಥ್ಸ್ ಮತ್ತು ಇಂಗ್ಲೀಷನ್ನು. ಸೊ 48ರಲ್ಲಿ 42 ಜನ ಮ್ಯಾಥ್ಸ್ನ ಇಷ್ಟಪಡ್ತಿದ್ದಾರೆ ಅಂದರೆ ಉಳಿದೋರು ಎಷ್ಟು ಜನ ಅನ್ನೋದು ನೀವು ಲೆಕ್ಕ ಹಾಕಬೇಕಾಗತ್ತೆ. ಸೊ 48ರಲ್ಲಿ 42 ಮ್ಯಾಥ್ಸ್ ಹೋದರೆ ಇನ್ನು 6 ಜನ ಉಳಿತಾರೆ. ಸೊ ಈ 6 ಜನ ಮ್ಯಾಥ್ಸ್ನ ಬಿಟ್ಟರೆ ಇನ್ಯಾವುದನ್ನು ಇಷ್ಟಪಡೋಕ್ಕೆ ಸಾಧ್ಯ? ಇಂಗ್ಲೀಷ್ನ ಇಷ್ಟಪಡೋದಕ್ಕೆ ಸಾಧ್ಯ. ಹಾಗಾಗಿ 6 ಜನ ಇಂಗ್ಲೀಷ್ನ ಇಷ್ಟಪಡ್ತಿದ್ದಾರೆ ಅಂತ ಆಯಿತು. ಅಂದರೆ ಇಂಗ್ಲೀಷ್ ಒಂದೇ ಸಬ್ಜೆಕ್ಟನ್ನು 6 ಜನ ಇಷ್ಟಪಡ್ತಿದ್ದಾರೆ. 32 ಜನ ಇಂಗ್ಲೀಷ್ನ ಇಷ್ಟಪಡ್ತಿದ್ದಾರೆ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ 6 ಜನ ಬರೀ ಇಂಗ್ಲೀಷ್ನ ಇಷ್ಟಪಡ್ತಾ ಇದ್ದಾರೆ, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಎರಡನ್ನೂ ಇಷ್ಟಪಡೋರು ಕೂಡ ಇಂಗ್ಲೀಷ್ನ ಇಷ್ಟಪಡ್ತಿದ್ದಾರೆ ಅನ್ನೋ ಇದಕ್ಕೆ ಬರ್ತಾರೆ. ಹಾಗಾಗಿ 32 ಮೈನಸ್ 6ನ ಮಾಡಿದ್ರೆ 26 ಬರುತ್ತೆ. ಹಾಗಾಗಿ 26 ಮೆಂಬರ್ಸು ಮ್ಯಾಥ್ಸ್ನೂ ಇಷ್ಟಪಡ್ತಿದ್ದಾರೆ, ಇಂಗ್ಲೀಷ್ನೂ ಇಷ್ಟಪಡ್ತಿದ್ದಾರೆ. ಸೊ ಅಲ್ಲಿಗೆ 26 + 6 = 32. ಈ 32 48 ಜನರಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ 16 ಸಿಗುತ್ತೆ. ಸೊ ಇನ್ನು 16 ಜನ ಬರೀ ಮ್ಯಾಥ್ಸನ್ನು ಮಾತ್ರ ಇಷ್ಟಪಡ್ತಿದ್ದಾರೆ ಅಂತ ಆಗುತ್ತೆ. ಇದು ನಮ್ಮ ಈ ಪ್ರಶ್ನೆಯಿಂದ ಬಂದಂತಹ ಒಂದು ಆನ್ಸರ್ಗಳು. ಇದನ್ನು ಯೂಸ್ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ನ ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಹೂ ಲೈಕ್ ಓನ್ಲಿ ಮ್ಯಾಥ್ಸ್ ಫಾರ್ಮ್ಸ್ ವಾಟ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಹೂ ಲೈಕ್ ಓನ್ಲಿ ಮ್ಯಾಥ್ಸ್ ಅಂತ ಕೇಳೋದ್ರಿಂದ 16 ಜನ ಮಾತ್ರ ಮ್ಯಾಥ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ 16 ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಕಂಪೇರ್ ಟು ಎಲ್ಲ ಕ್ಲಾಸ್ ರೂಮಿನ ಸ್ಟೂಡೆಂಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ 16 ಅನ್ನೋದು ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ. ಟೋಟಲ್ ಕ್ಲಾಸಲ್ಲಿರೋದು 60 ಜನ. ಸೊ 60ರಲ್ಲಿ 16 ಎಷ್ಟು ಪರ್ಸೆಂಟ್ ಆಗುತ್ತೆ ಅಂದರೆ ಇಂಟು 100 ಮಾಡಬೇಕಾಗತ್ತೆ. ಸೊ
0 0 ಕ್ಯಾನ್ಸಲ್ ಆಗುತ್ತೆ. 2 3s 2 5s 16 5s 80 ಡಿವೈಡೆಡ್ ಬೈ 3 3 1s 3 2s 6 20 ಉಳಿತು. 3 6 18 ಮತ್ತು 20 ಉಳಿತು. ಪಾಯಿಂಟ್ ಇಟ್ಟಾಗ ಮತ್ತೆ 20 ಆಗುತ್ತೆ. 3 6 18 ಅಗೇನ್ 3 6 18%. ಸೊ 26.66 ಮುಂದೆ 66666 ಅಂತ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ಕನ್ವರ್ಟ್ ಮಾಡಿದ್ರೆ ಡೆಸಿಮಲ್ ಪಾಯಿಂಟನ್ನು, ಸೊ 26.67% ಬರುತ್ತೆ. ಹಾಗಾಗಿ ಆಪ್ಷನ್ ಎ 26.67% ಅನ್ನೋದು ಸರಿಯಾಗಿದೆ. ಇದೇ ಪ್ರಶ್ನೆ ಮೇಲೆ ಎರಡನೇ ಕ್ವಶನ್ ಏನಿದೆ ನೋಡಿ, ಹೌ ಮೆನಿ ಸ್ಟೂಡೆಂಟ್ಸ್ ಲೈಕ್ ಬೋತ್ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಅಂತ ಇದೆ. ಹಾಗಾಗಿ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಎರಡನ್ನು ಇಷ್ಟಪಡ್ತಿರೋಂಥ ವಿದ್ಯಾರ್ಥಿಗಳೆಷ್ಟು ಅಂದರೆ 26. ಸೊ 26 ಮೆಂಬರ್ಸ್ ಏನು ಮಾಡ್ತಾ ಇದ್ದಾರೆ, ಮ್ಯಾಥ್ಸ್ ಇಂಗ್ಲೀಷ್ ಎರಡನ್ನೂ ಇಷ್ಟಪಡ್ತಾ ಇದ್ದಾರೆ. ಆಪ್ಷನ್ ಬಿ 26 ಅನ್ನೋದು ಸರಿಯಾದಂತಹ ಉತ್ತರ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ, ಹೌ ಮೆನಿ ಸ್ಟೂಡೆಂಟ್ಸ್ ಲೈಕ್ ಎಕ್ಸಾಕ್ಟ್ಲಿ ಒನ್ ಸಬ್ಜೆಕ್ಟ್ ಅಂತ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಒಂದು ಸಬ್ಜೆಕ್ಟ್ನ ಲೈಕ್ ಮಾಡೋದು ಯಾರು ಅಂದರೆ 16 ಜನ ಬರೀ ಮ್ಯಾಥ್ಸ್ನ ಇಷ್ಟಪಡ್ತಿದ್ದಾರೆ, 6 ಜನ ಬರೀ ಇಂಗ್ಲೀಷ್ನ ಇಷ್ಟಪಡ್ತಿದ್ದಾರೆ. ಸೊ 16 + 6 ಮಾಡಿದಾಗ ನಮಗೇನು ಬರುತ್ತೆ, 22 ಬರುತ್ತೆ. ಹಾಗಾಗಿ 22 ಜನ ಬರೀ ಒಂದು ಸಬ್ಜೆಕ್ಟ್ನ ಇಷ್ಟಪಡ್ತಾ ಇದ್ದಾರೆ. ಅದು ಆಪ್ಷನ್ ಡಿನಲ್ಲಿದೆ. ಸೊ 22 ಅನ್ನೋದು ಸರಿಯಾದಂತಹ ಉತ್ತರ. ಈ ರೀತಿ ಪ್ರಶ್ನೆಗಳಲ್ಲಿ ನಿಮಗೆ 2 ರಿಂದ 3 ಪ್ರಶ್ನೆಗಳು ಕೇಳೋದ್ರಿಂದ ಒಂದು ಸಲ ನೀವು ಕರೆಕ್ಟಾಗಿ ಕಂಡುಹಿಡಿದುಕೊಂಡ್ರೆ ಎಲ್ಲ ಪ್ರಶ್ನೆಗಳಿಗೂ ಈಸಿಯಾಗಿ ಆನ್ಸರ್ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಇಫ್ sin x is equal to 4/5 ದೆನ್ secant x - 1 is equal to how much ಅಂತ ಕೇಳಿದ್ದಾರೆ. ಸೊ ಇದನ್ನು ಆ್ಯಂಗಲ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸೈನ್ ತೀಟಾ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕಲ್ವಾ. ಸೊ ಸೈನ್ ತೀಟಾ is equal to ಆಪೋಸಿಟ್ ಬೈ ಹೈಪೋಟೆನಸ್. ಸೊ ಹಾಗಾಗಿ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದಾಗ ಆಪೋಸಿಟ್ 4, ಹೈಪೋಟೆನಸ್ 5. ಸೊ ಈಗ ನೀವು ಅನದರ್ ಸೈಡ್ ಎಷ್ಟು ಅಂತ ಕಂಡುಹಿಡ್ಕೋಬೇಕಾಗತ್ತೆ. ಅದೇ ರೀತಿ ನಿಮಗೆ ಸಿಕೆಂಡ್ ತೀಟಾ ಇಸ್ ಈಕ್ವಲ್ ಟು ಏನಂತ ಗೊತ್ತಿದೆ, ಹೈಪೋಟೆನಸ್ ಬೈ ಅಡ್ಜಸೆಂಟ್. ಸೊ ಇವೆರಡನ್ನು ನೀವು ಯೂಸ್ ಮಾಡಿಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದನ್ನು ಪಾಸ್ ಮಾಡಿ ನೀವು ಸಾಲ್ವ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಇದನ್ನು ಸಾಲ್ವ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಸೊ ಹೈಪೋಟೆನಸ್ ಸ್ಕ್ವೇರ್ ಶುಡ್ ಬಿ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ ಸೊ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಸೊ ಈಗ ಎಕ್ಸ್ ಸ್ಕ್ವೇರ್ ಇಲ್ಲೇ ಇಟ್ಕೊಂಡು 4 ಸ್ಕ್ವೇರ್ನ ಈ ಕಡೆ ತೊಗೊಂಡೋದಾಗ ಏನಾಗುತ್ತೆ, ಸೊ 5 ಸ್ಕ್ವೇರ್ - 4 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. 5 ಸ್ಕ್ವೇರ್ ಅಂದರೆ 25 - 4 ಸ್ಕ್ವೇರ್ ಅಂದರೆ 16 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. 25 - 16 ಅಂತ ಮಾಡಿದಾಗ 9 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಆ ಸ್ಕ್ವೇರ್ನ ಆ ಕಡೆ ಕೊಂಡೋದಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 ದಟ್ ಈಸ್ 3. ಸೊ ಎಕ್ಸ್ ವ್ಯಾಲ್ಯೂ 3 ಅಂತ ಬರ್ತಾ ಇದೆ. ಹಾಗಾಗಿ ಅನದರ್ ಸೈಡ್ ವ್ಯಾಲ್ಯೂ 3 ಅಂತ ಗೊತ್ತಾಯಿತು. ಈಗ ಇದನ್ನು ಯೂಸ್ ಮಾಡಿಕೊಂಡು ಸಿಕೆಂಡ್ ತೀಟಾನ ಕಂಡುಹಿಡಿಬೋದಲ್ವಾ. ಸೊ ಸಿಕೆಂಡ್ ತೀಟಾ ವ್ಯಾಲ್ಯೂ ಕಂಡುಹಿಡಿಬೋದು. ಸಿಕೆಂಡ್ ತೀಟಾ ಇಸ್ ಈಕ್ವಲ್ ಟು ಹೈಪೋಟೆನಸ್ ಅಂತ ಇದೆ, ದಟ್ ಈಸ್ 5 ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಇದೆ, ಅದು 3. ಸೊ ಕೊಟ್ಟಿರೋದೇನು ಪ್ರಾಬ್ಲಮ್ಮು, ಸಿಕೆಂಡ್ ಸ್ಕ್ವೇರ್ ಎಕ್ಸ್ -1 ಅಂತ. ಸೊ ಸಿಕೆಂಡ್ ಸ್ಕ್ವೇರ್ ಎಕ್ಸ್ -1 ಇಸ್ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ 5/3 ಹೋಲ್ ಸ್ಕ್ವೇರ್ ಅಂತ. ಸೊ -1 ಅಂತ ಬರೀಬೋದು. ದಟ್ ಈಸ್ 25/9 -1. ಇಲ್ಲಿ ಈಗ ನಾನು 9ನ ಎಲ್ ಸಿ ಎಮ್ ತೊಗೋತಾ ಇದ್ದೀನಿ. 9 ಎಲ್ ಸಿ ಎಮ್ ತೊಗೊಂಡ್ರೆ 25 - 9 ಅಂತ ಬರುತ್ತೆ. ಸೊ 25ನಲ್ಲಿ 9 ಹೋದರೆ 16/9. ಸೊ ಆನ್ಸರ್ ಏನಾಗಿರುತ್ತೆ, 16/9 ಅನ್ನೋದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ -1ಗೆ ಆನ್ಸರ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ 16/9 ಅನ್ನೋದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಇಫ್ ದ ಲೆಟರ್ಸ್ ಇನ್ ಪ್ರಭಾ PRABA ಆರ್ ಕೋಡೆಡ್ ಆ್ಯಸ್ 27595 ಆ್ಯಂಡ್ ಹೀತಲ್ ಆರ್ ಕೋಡೆಡ್ ಆ್ಯಸ್ 68354 ಹೌ ಕ್ಯಾನ್ ಭಾರತಿ ಬಿ ಕೋಡೆಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದರೆ ಪ್ರಭಾಗೆ ಏನು ಕೋಡ್ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಬರ್ಕೋಬೇಕಾಗತ್ತೆ. ಸೊ 27595. ಅದೇ ರೀತಿ ಹೀತಲ್ಗೆ ಏನು ಕೊಟ್ಟಿದ್ದಾರೆ ನೋಡಿ, 68354 ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಯಾವ್ಯಾವ ವರ್ಡ್ಸು ರಿಪೀಟ್ ಆಗಿದೆ ಅಂತ ಫಸ್ಟ್ ನೀವು ನೋಡ್ಕೋಬೇಕಾಗತ್ತೆ. ನೋಡಿ ಎ 3 ಸಲ ರಿಪೀಟ್ ಆಗಿದೆ.
ಇಲ್ಲಿ ಎಗೆ 5ನೇ ಕೋಡ್ ಮಾಡಿದ್ದಾರೆ, ಇಲ್ಲೂ ಕೂಡ ಎಗೆ 5ನೇ ಕೋಡ್ ಮಾಡಿದ್ದಾರೆ, ಇಲ್ಲೂ ಕೂಡ ಎಗೆ 5ನೇ ಕೋಡ್ ಮಾಡಿದ್ದಾರೆ. ಹಾಗಾಗಿ ಯಾವ ಅಕ್ಷರಕ್ಕೆ ಯಾವ ನಂಬರ್ ಇದೆಯೋ ಅದೇ ಅದರ ಕೋಡ್ ಆಗಿರುತ್ತೆ. ಈಗ ನೋಡಿ ಭಾರತಿ ಅಂತ ಇದೆ, ಸೊ ಬಿಗೆ ಏನು ಕೋಡ್ ಆಗಿರುತ್ತೆ, 9 ಆಗಿರುತ್ತೆ. ಸೊ ಆಪ್ಷನ್ ನೋಡಿದ್ರೆ 9 ಇರೋದು ಇವೆರಡೇ ಆಪ್ಷನಲ್ಲಿ, ಹಾಗಾಗಿ ಎ ಮತ್ತು ಬಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಹೆಚ್ಚನ್ನ ನೀವು ಗಮನಿಸಿದ್ರೆ 6 ಕೋಡ್ ಆಗಿದೆ. ಸೊ ಹಾಗಾಗಿ ಹೆಚ್ಚು 6. ಇಲ್ಲಿ ನೋಡಿ ಎರಡು ಆಪ್ಷನಲ್ಲಿ 6 ಇದೆ, ಹಾಗಾಗಿ ಮುಂದುವರಿಬೇಕಾಗುತ್ತೆ. ಎಗೆ 5, ಸೊ ನೆಕ್ಸ್ಟು 5 ಇರೋದು ಆಪ್ಷನ್ ಸಿನಲ್ಲಿ ಮಾತ್ರ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ. ನೀವಿಲ್ಲಿ ಎಲ್ಲದಕ್ಕೂ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಈ ರೀತಿ ಆನ್ಸರ್ನ ಎಲಿಮಿನೇಟ್ ಮಾಡಿಕೊಂಡು ಕೂಡ ಮಾಡಬಹುದು. ಇದಿನ್ನೂ ನಿಮಗೆ ಟೈಮ್ ಸೇವ್ ಮಾಡುತ್ತೆ. ಫೈಂಡ್ ದ HCF ಆಫ್ 17572259 ಅಂತ ಇದೆ. ಸೊ ಇದು ತುಂಬ ಸಿಂಪಲ್. ಏನು ಅಂದರೆ ಫಸ್ಟು ನೀವು ಇದರ ಡಿಫರೆನ್ಸನ್ನು ನೋಡಬೇಕು. ಸೊ 2259 1757 ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಏನು ಬರುತ್ತೆ ನೋಡಿ. 9ಅಲ್ಲಿ 7 ಹೋದರೆ 2, ಸೊ 5ಅಲ್ಲಿ 5 ಹೋದರೆ 0, ಸೊ ಒಂದು ಕ್ಯಾರಿ. 12ಅಲ್ಲಿ 7 ಹೋದರೆ 5, ಸೊ ಇಲ್ಲಿ 0, ಸೊ 502 ಬಂತು. ಈ 502 ಡಿವೈಡ್ ಆಗುತ್ತೆ ಯಾವುದರಿಂದ, 2 ಇಂದ ಡಿವೈಡ್ ಆಗುತ್ತೆ. ಸೊ ನೀವು ಅದನ್ನು ಡಿವೈಡ್ ಮಾಡಬೇಕಾಗತ್ತೆ. 502 ಡಿವೈಡೆಡ್ ಬೈ 2, ದಟ್ ಈಸ್ ಈಕ್ವಲ್ ಟು 2 1s 2 2s 4, 2 5s 10, 2 1s 2, ಸೊ 251 ಬರುತ್ತೆ. ಈ 251 ಮತ್ತೆ ಫರ್ದರ್ ಡಿವೈಡ್ 2 ಇಂದ ಆಗೋದಿಲ್ಲ, ಹಾಗಾಗಿ 251 ಅನ್ನೋದೇ ಇದರ HCF ಆಗಿರುತ್ತೆ. ಸೊ 251 ಈಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಗಿವನ್ W is equal to -2, X is equal to 3, Y is equal to 0 and Z is equal to -1/2. Find the value of W square square root of Z square plus Y square ಅಂತ ಇದೆ. ಕೊಟ್ಟಿರೋ ವ್ಯಾಲ್ಯೂಗಳನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡೋದು ನೋಡಿ. W ಸ್ಕ್ವೇರ್ ಅಂತ ಇದೆ, ದಟ್ ಈಸ್ -2 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ Z ಸ್ಕ್ವೇರ್ ಅಂತ ಇದೆ, ದಟ್ ಈಸ್ -1/2 ಸ್ಕ್ವೇರ್ ಪ್ಲಸ್ Y ಸ್ಕ್ವೇರ್ ಅಂತ ಇದೆ. Y ಅಂದರೆ 0, ಸೊ ದಟ್ ಈಸ್ 0 ಸ್ಕ್ವೇರ್, ದಟ್ ಈಸ್ 0ನೇ. ಸೊ -2 ಸ್ಕ್ವೇರ್ ಅಂದರೆ 4 ಇಂಟು ಸ್ಕ್ವೇರ್ ರೂಟ್ ಆಫ್ -1/2 ಸ್ಕ್ವೇರ್ ಅಂತ ಇದೆ, ದಟ್ ಈಸ್ 1/4 ಪ್ಲಸ್ 0 ಸ್ಕ್ವೇರ್ ಇಸ್ 0. ಸೊ 4 ಇಂಟು ಸ್ಕ್ವೇರ್ ರೂಟ್ ಆಫ್ 1/4 ಇಷ್ಟು ಬಂದಿದೆ ನಿಮಗೆ. ಈಗ ನಿಮಗೆ ಗೊತ್ತು ಸ್ಕ್ವೇರ್ ರೂಟ್ ಆಫ್ m ಡಿವೈಡೆಡ್ ಬೈ n ಅಂತ ಇದೆ ಅಂದರೆ ಅದನ್ನು ಸ್ಕ್ವೇರ್ ರೂಟ್ ಆಫ್ m ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ n ಅಂತ ಬರ್ಕೋಬೋದು. ಹಾಗಾಗಿ 4 ಇಂಟು ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಅಂತ ಬರ್ಕೋತೀನಿ ಇದನ್ನು ಈ ಫಾರ್ಮುಲಾ ಪ್ರಕಾರ. ದಟ್ ಈಸ್ ಈಕ್ವಲ್ ಟು 4 ಇಂಟು ಸ್ಕ್ವೇರ್ ರೂಟ್ ಆಫ್ 1 ಈಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಈಸ್ 2. ಸೊ 2 1s 2 2s, ಸೊ ದಟ್ ಈಸ್ ಈಕ್ವಲ್ ಟು 2 1s 2. ಸೊ 2 ಅನ್ನೋದು ಸರಿಯಾದಂಥ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. ಈ ವಿಡಿಯೋದಲ್ಲಿ ನಾನು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿದ್ದೀನಿ. ಇದರ ಕಂಟಿನ್ಯೂಷನ್ ಪಾರ್ಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಸಂಶಯಗಳಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ನನ್ನ ಮೇಲ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ನೀವು ನನಗೆ ಮೇಲ್ ಕೂಡ ಮಾಡಬಹುದು. ವೀಕ್ಷಕರೇ, ನಾನು ಮಾಡ್ತಿರೋಂಥ ಪ್ರಾಬ್ಲಮ್ಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ರೀತಿ ವಿಡಿಯೋಗಳನ್ನ ನೀವು ಫಾಲೋ ಮಾಡಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆ ವಿಡಿಯೋನ ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ, ಧನ್ಯವಾದಗಳು.